ಪೂರ್ವಿ, ಆರಾಮದಿಯೇನಮ್ಮ? ಹ್ಞೂ ರೀ ಆಂಟಿ, ಆರಾಮಿದ್ದೀನಿ. ನೀವೆಲ್ಲ ಆರಾಮಿದ್ದೀರಲ್ಲ? ಹ್ಞೂನಮ್ಮ, ಆರಾಮದೇವಿ. ಏನು ಅಕ್ಕ ತಂಗಿ ಏನು ಗುಡಿಗೆ ಹೋಗಿದ್ರೇನು? ಹ್ಞೂ ರೀ ಆಂಟಿ, ಇವತ್ತು ಭೀಮನ ಅಮಾವಾಸ್ಯೆ ಅಲ್ಲ, ಅದಕ್ಕೆ ಗುಡಿಗೆ ಹೋಗಿ ಎಣ್ಣೆಕಾಯಿ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಏನೇ ಪೂರ್ವಿ, ಒಳ್ಳೆ ಗಂಡ ಸಿಗ್ಲಿ ಅಂತಂದ ಏನು ಪೂಜೆ ಇಡ್ತದೆಯೇ ಹಿಂಗೆ? ಇಲ್ಲ, ಹಾಗೇನಿಲ್ಲ. ಇವತ್ತು ಅಮ್ಮ ಹೋಗ್ಬಾ ಅಂತ ಅಂದ್ಲ, ಅದಕ್ಕೆ ನಾನು ಇವಳು ಹೋಗ್ಬರೋಣ ಅಂತ ಬಂದ್ವಿ. ತುಂಬ ದಿನ ಆಗಿತ್ತಲ್ಲ ನಾನು ಗುಡಿಗೆ ಬಂದು, ಹಂಗಾಗಿ ಬಂದ್ವಿ ಅಷ್ಟೇ. ಆಗಲಿ ಬಿಡವ್ವ, ಒಳ್ಳೇದಾಗಲಿ. ಒಳ್ಳೆ ಗಂಡನ ಸಿಗಲಿ, ಭೀಮ್ನಂತ ಗಂಡ ಸಿಗಲಿ ನಿನಗೆ. ಹೋಗಿದ್ದ ಮನೆಗೆ, ಇದ್ದ ಮೆಟ್ಟಿನ ಮನೆಗೆ ಒಳ್ಳೇದಾಗ್ಲವ. ನಿನ್ನಂಥ ಒಳ್ಳೆ ಮನಸ್ಥಿತಿ ಇರೋ ಹುಡುಗಿಗೆ ಒಳ್ಳೆ ಗಂಡನೇ ಸಿಗತ್ತಗ. ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮಪ್ಪ ನಿಮ್ಮಮ್ಮ ಮಾಡಿದ ಒಳ್ಳೆ ಕೆಲಸಗಳಿಗೆ ನಿಮಗೂ ಒಳ್ಳೇದಾಗತ್ತವ. ಥ್ಯಾಂಕ್ಸ್ ಆಂಟಿ, ನೀವು ಮಾತಾಡಿದ್ದು ನಮಗೂ ಖುಷಿ ಆಯಿತು. ತುಂಬ ದಿನ ಆಯಿತು, ಯಾಕೆ ಮನೆ ಕಡೆಗೆ ಬಂದಿಲ್ಲ ನೀವು? ಹ್ಞೂನಮ್ಮ, ಮನೆ ಕೆಲಸ ಎಲ್ಲ ಭಾಳ ಇತ್ತು, ಬರೋರು ಹೋಗೋರೆಲ್ಲ ಜಾಸ್ತಿ ಅಲ್ಲ. ನಮ್ಮ ಅತ್ತೆ ಬೇರೆ ಹುಷಾರಿರ್ಲಿಲ್ಲ ಕಣಮ್ಮ, ನೆಲ ಹಿಡಿದ್ಬಿಟ್ಟಿದ್ದಾರೆ. ಹಂಗಾಗಿ ಮತ್ತೆ ಅವ್ರನ್ನೂ ನೋಡ್ಕೋಬೇಕಲ್ಲ, ಹಂಗಾಗಿ ಬಂದಿಲ್ಲ. ಬರಬೇಕು, ಭಾಳ ದಿನ ಆಯ್ತು. ನಿಮ್ಮ ಅಮ್ಮನ ಹತ್ರ ಮಾತಾಡೋದು ಒಂದು ಸ್ವಲ್ಪ ಐತಿ, ಬರೋಣ ಅಂತ ಅನ್ಕೊಂಡೇನಿ. ನೋಡೋದು ನಾಳೆ ನಾಡಿದ್ದು ಬರ್ತೇನೆ. ಆಯ್ತು ಆಂಟಿ, ಹಂಗಾದ್ರೆ ನಾವೇನು ಬರ್ತೀವಿ ತಗೊಳ್ಳಿ. ಆಯ್ತಮ್ಮ, ಹೋಗಿ ಬರ್ರಿ, ಹುಷಾರು. ಒಳ್ಳೆ ಚಿನ್ನದಂಥ ಮಕ್ಳು ಕಣೆ. ನೋಡು, ನನಗೊಂದು ಗಂಡರ ಕೊಟ್ಟಿಲ್ಲ ದೇವರು. ಗಂಡು ಕೊಟ್ಟಿದ್ರೆ ಪೂರ್ವಿನ ನಮ್ಮನೆ ಸೊಸೆನೇ ಮಾಡ್ಕೊಂಬಿಡ್ತಿದ್ದೆ ನಾನಂತವ. ಎಷ್ಟು ಒಳ್ಳೆ ಹುಡುಗಿ, ಏನು ನಯ ನಾಜೂಕು, ಏನು ಗಂಭೀರತೆ. ಇಂಥ ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಬೇಕು ನೋಡೆ. ಏನು ವಿನಕ್ಷಕ್ಕ, ಇವಾಗ ಏನಾರು ಗಂಡು ಮಾಡ್ಕೋಬೇಕು ಅಂತಂದು ಏನಾರು ಆಸೆ ಐತಾ? ನೋಡು ಅಣ್ಣಗೆ ಹೇಳಿ ಮಾತಾಡಂಗಾರ ಮಾಡ್ಕೊಂಡಂಗಿದ್ರೆ ಮಾಡ್ಕೆ. ನೋಡೋಣ, ಆದ್ರೆ ನನ್ನ ಮಗಳನ್ನ ಕೊಡ್ತಾನೆ. ಸುಬ್ಬಿ ಕಣೆ ನೀನಂತೂ. ನಾನು ಏನೋ ಹೇಳಿದ್ರೆ ಈಕೆ ಏನೋ ಹೇಳ್ತಾಳೆ ಹಂಗೆ. ನಡಿ ಹೊತ್ತಾತು, ಗುಡಿಗೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಬರ್ಬೇಕು. ನೀನು ಬರ್ತಿ ಇಲ್ಲ ಹೇಳು? ಅಯ್ಯೋ ಬರ್ತಾನೆ. ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಮತ್ತೆ ಬಿಡ್ಬೇಕಲ್ಲ. ನಡೀರಿ ಹೋಗೋಣ. ಈ ಮಕ್ಳು ಗುಡಿಗೂ ಬರ್ತಾನೆ ಅಂತಂದು ಹೋಗಿ ಎಷ್ಟೊತ್ತಾತ್ ನೋಡು, ಇನ್ನೂ ಆದ್ರೂ ಬರಲಿಲ್ಲ. ಎಲ್ಲಿ ಫ್ರೆಂಡ್ಗಳು ಮನೆಗೆ ಹೋದ್ವೋ ಏನಪ್ಪ. ಸೋಮಣ್ಣ, ಯಾರು ಬಂದೇ ಇರ್ರಿ. ಅಯ್ಯೋ ಸ್ವಾಮ್ಯಾರ, ಬರ್ರಿ ಸ್ವಾಮ್ಯಾರ, ಕುತ್ಕೊ ಬರ್ರಿ. ಯಾಕಮ್ಮ ಸೋಮಣ್ಣ ಮಕ್ಕಂಬಿಟ್ಟಿದ್ದಾನಲ್ಲ ಇಷ್ಟೊತ್ತಿಗೆಯ? ಯಾಕೆ ಆರಾಮದಾನ ಇಲ್ಲ? ಇಲ್ಲ ಸ್ವಾಮ್ಯಾರೆ, ಆರಾಮದಾರೆ. ಹಂಗೆ ಯಾಕೆ ಸುಸ್ತಾಕೈತಿ ಅಂತಂದು ಹೊರಗೆ ಹೋಗಿ ಬಂದ್ರ, ಬಿಸಿಲು ಬೇರೆ ಇತ್ತಲ್ಲ, ಹಂಗಾಗಿ ಮಕ್ಕಂಡದಾರೆ. ಎಬ್ಬಸ್ತಂಗೆ ಕುತ್ಕೊಳ್ರಿ. ರೀ ರೀ ಸ್ವಾಮ್ಯಾರ ಬಂದಾರ ನೋಡ್ರಿ, ಎದ್ದಳ್ರಿ ಮ್ಯಾಕೆ ರೀ. ಸೋಮಣ್ಣ ಬಂದಾರ? ಹ್ಞೂ ಆಯ್ತು. ಅಯ್ಯೋ, ಹಂಗೆ ಕುಂತದನಿ, ಹಂಗೆ ನಿದ್ದೋಗ್ಬಿಡತ್ ನೋಡ್ಲೆ. ಅಯ್ಯೋ ಬರ್ರಿ ಸೋಮ್ಯಾರೆ, ಅಪರೂಪಕ್ಕೆ ಬಂದ್ಬಿಟ್ರಲ್ಲ, ಕುತ್ಕೊಳ್ರಿ. ಇರ್ಲಿ ಸೋಮಣ್ಣ, ಯಾಕಪ್ಪ ನೀನು ನಿದ್ದೆ ಮಾಡಕತ್ಬಿಟ್ಟಿದ್ದೆಪ್ಪ, ಅದಕ್ಕೆ ನಾನು ಸುಮ್ಮನೆ ಅದೆತ್ಲಾಗ ಎಬ್ಬಿಸ್ಲಿಲ್ಲ. ನಿಮ್ಮ ಆಕಿನೇ ಎಬ್ಬಿಸಿದ್ರು ನೋಡು. ಯಾಕಪ್ಪ ಆರಾಮಿಲ್ಲೇನಾ? ಇಲ್ರಿ, ಹಂಗೇನಿಲ್ಲ. ಏನೋ ಯೋಚನೆ ಮಾಡಕ್ಕೆ ಅಂತ ಕುಂತಿದ್ದೆ, ಅದು ಹಂಗೆ ನಿದ್ದೆ ಹೋಗ್ಬಿಟ್ಟೈತ್ರಿ, ನನಗೆ ಗೊತ್ತಾಗಿಲ್ಲ. ಇರ್ಲಿ ಕುತ್ಕೊಳ್ರಿ ಸಮೇರೆ. ಮತ್ತೆ ಯಾಕ ಅಪರೂಪಕ್ಕೆ ಬಂದ್ಬಿಟ್ರಿ? ಏನು ವಿಚಾರ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ದೆ ಗುಡಿತಾಗೆ. ಇಲ್ಲಪ್ಪ, ಹಂಗೇನಿಲ್ಲ. ನಾನೇ ಮನೆಗೆ ಹೋಗ್ತಾ ಇದ್ನಲ್ಲ, ಮತ್ತೆ ಅತ್ಲಾಗ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದೆ. ಅದೇಯ ನಿನ್ನೆಗ ಜಾತಕ ಇನ್ನೊಂದ್ಸರಿ ನೋಡಿದೆ ನಾನು. ಅವಾಗ ನನಗೊಂದು ಏನು ಅನ್ನಿಸ್ತು ಅಂದ್ರೆ, ಈಗ ಹಿರೇ ಹೆಸ್ರ ಮೇಲೆ ಮದುವೆ ಮಾಡ್ಕೊಡೋದಕ್ಕಿಂತ ಹೆಸರು ಒಂದು ಬದಲಾವಣೆ ಮಾಡಿ ಆಮೇಲೆ ಮದುವೆ ಮಾಡಿದ್ರೆ ಒಳ್ಳೇದೇನು ಅಂತ ಅನಿಸ್ತದ ನನಗೆ. ಅದನ್ನೇ ನಾನು ಇದನ್ನೆಲ್ಲ ನೋಡಿದೆ, ಗಣಕೂಟಗಳು ಅವು ಎಲ್ಲಯ ಹೆಸರು ಕೂಡ ನೋಡಿದೀನಿ. ಮತ್ತೆ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಅದನ್ನೇ ಹೆಸರು ಕರೆದು ಅದ್ರ ಮೇಲೆನೆ ಮದುವೆ ಮಾಡ್ಕೊಟ್ರೆ ಮತ್ತೆ ಒಳ್ಳೇದಾಗತ್ ನೋಡಪ್ಪ, ಹೆಂಗಂತೀಯ? ಅಯ್ಯೋ ಸ್ವಾಮಿರೇ, ಎಂಥ ಮಾತು ಹೇಳಿದ್ರಿ. ನಿಜವಾಗ್ಲೂ ನನಗಂತೂ ದಿಗ್ಲು ಬಿಡ್ದಂಗ ಆಗ್ಬಿಟ್ಟಿತ್ತು. ಏನ್ ಮಾಡೋದಪ್ಪ, ಎಂತ ಒಳ್ಳೆ ಸಂಬಂಧ ಕೈ ಜಾರು ಕಾಯ್ತಲ್ಲ ಅಂತ ನನ್ನಂಗ ಆಗ್ಬಿಟ್ಟಿತ್ತು. ಅದನ್ನೇ ಯೋಚನೆ ಮಾಡಕ್ಕೆ ಅಂತ ಕುಂತಿದ್ದೆ ನೋಡ್ರಿ ಇಷ್ಟ ತನಕನವ. ಏನ್ ಮಾಡೋದು, ಅವ್ರಿಗೆ ಏನ್ ಹೇಳೋದು ಅಂತಂದು ಒಂಥರ ಆಗ್ಬಿಟ್ಟಿತ್ತು ನನಗೆ. ಈಗ ಒಂಥರ ನಿರಾಳ ಅನಿಸ್ತೈತ್ ನೋಡ್ರಿ. ಅದೇನ ಬಾಯರ್ಸ್ಕಿನ್ ಬಂದಾಗ ಒಂದ್ ಚಮ್ ನೀರ್ ಕೊಟ್ಟಾಗ ಹೆಂಗೆ ದಾಹ ತೀರ್ತತೋ ಹಂಗ ಆಗ್ಬಿಡುತ್ತೆ ನೋಡ್ರಿ ನನಗೀಗ. ಹ್ಞೂನ್ರಿ ಸ್ವಾಮ್ಯಾರೆ, ಹಸ್ತನಿಗೆ ಏನು ಕೊಟ್ರು ಅದು ಸೇರ್ತದಂತೆ, ಹೊಟ್ಟೆ ತುಂಬಿದನಿಗೆ ಏನು ಕೊಟ್ಟರು ಸೇರೋದಿಲ್ಲಂತೆ. ಈಗ ಅಂಥ ಪರಿಸ್ಥಿತಿ ಆಗ್ಬಿಟ್ಟತ್ ನಮಗೆ. ಈಗ ನಮ್ಮದು ಒಂಥರ ಹಸ್ದೊಟ್ಟೆನೆ ನೋಡ್ರಿ, 2 ಹೆಣ್ಮಕ್ಳು ಇರೋದ್ರಿಂದ ಒಳ್ಳೆ ಮಂತನ ಎಂಥದ್ದು ಕಳ್ಕೊಂಬಿಡ್ತದವಲ್ಲ ಅನ್ನಂಗೆ ಆಗ್ಬಿಟ್ಟತ್ ನನಗೆ. ನಿಮ್ಮಿಂದ ಭಾರಿ ಉಪಕಾರ ಆಯ್ತ್ರಿ. ಹಾಗೆ ಮಾಡೋಣ ಅಂತ ತಗೊಳ್ರಿ ಅತ್ಲಾಗೆ. ಅವರಿಗೂ ಫೋನ್ ಹಚ್ಚಿ ಮಾತಾಡ್ತೇವೆ. ಪಾಪ ಅವರೇನು ಬೇಡ ಅಂದಿಲ್ಲ, ಅವರು ಇದನ್ನೆಲ್ಲ ನಾನು ನಂಬೋದಿಲ್ಲ, ನಮಗೆ ಹೆಣ್ಣು ಕೊಟ್ಟರೆ ಸಾಕು, ಚೆನ್ನಾಗೇ ನೋಡ್ಕೊತೀವಿ ನಾವು, ಏನು ಚಿಂತೆ ಮಾಡಿಬಿಡ್ರಿ ಅಂತ ಹೇಳಿದ್ರು ಅವರು.
ಆದರೂ ನಾವು ಒಳ್ಳೆಯರಾಗಿ ನಮಗೊಂದು ಮನಸ್ಸೊಳಗೆ ಇರುತ್ತಲ್ರಿ, ಅಯ್ಯೋ ಹೆಂಗೋ ಏನೋ ಅಂತಂದು ಇತ್ತು. ಈಗ ಅದೆಲ್ಲ ಇದಾಗ್ಬಿಡುತ್ತೆ ನೋಡ್ರಿ ನೀವು ಹೇಳಿದ ಮೇಲೆ. ಈಗ ಸಮಾಧಾನ ಆಗ್ತೈತ್ರಿ ಸ್ವಾಮಿಯರೇ. ನಿಜವಾಗ್ಲೂ ನಿಮ್ಗೆ ಎಷ್ಟು ಅಡ್ಡ ಬಿದ್ದರೂ ಸಾಲದು ನೋಡ್ರಿ. ಅಯ್ಯೋ ಇರ್ಲಿ ಎದ್ದಳಮ್ಮ. ಇದು ನನ್ನ ಕೆಲಸ, ನನ್ನ ಕರ್ತವ್ಯ ಅಷ್ಟೇಯ. ನೀನು ಅದಕ್ಕೆಲ್ಲ ಇದು ಮಾಡೋ ಅಂಥದ್ದು ಏನಿಲ್ಲ. ಎದ್ದಳಮ್ಮ ಇರ್ಲಿ. ಇಲ್ರಿ, ಹೆಣ್ಮಕ್ಳು ಎತ್ತಿರೋರಿಗೆ ನಮಗೆ ನಮ್ಮ ಕಷ್ಟ ನಮಗೆ ಗೊತ್ತು. ಅದಕ್ಕೆ ಏನಾರು ಒಂದು ಒಳ್ಳೇದಕ್ಕಾಯ್ತಿ ಅಂದಾಗ ಏನಾರ ಅಡ್ಡಿ ಆಗ್ಬಿಟ್ರೆ ಅದೆಷ್ಟು ನೋವು ಕೊಡ್ತೈತಿ ಅನ್ನೋದು ನಮಗೆ ಗೊತ್ತ್ರಿ ಏನಾರೇ. ಏನು ಮಾಡೋದು ಹೇಳ್ರಿ. ನಾವಂತೂ ಬಡತನದಿಂದ ಬಂದ್ವಿ, ಆದ್ರೆ ನಮ್ಮ ಮಕ್ಕಳಾರು ಚೆನ್ನಾಗಿರ್ಲಿ ಅಂತ ನಾವು ಅನ್ಕೊಳ್ತಾ ಇರುವಾಗ ಹಿಂಗಾಗ್ಬಿಡ್ತಲ್ಲ ಅಂತ ಒಂದೇ ಒಂದು ಮನಸ್ಸೊಳಗೆ ಕೊರಿತಾ ಇತ್ತು. ಯಾರ ಹತ್ರ ಹೇಳಂಗಿಲ್ಲ ಬಿಡಂಗಿಲ್ಲ. ಆದ್ರೆ ಈಗ ನಿಮ್ಮ ಮಾತು ಕೇಳಿ ನಮಗೆ 100 ಆನೆ ಬಲದಷ್ಟು ಶಕ್ತಿ ಬಂದಂಗಾತು. ಮತ್ತೆ ನಮ್ಮ ಆಸೆ ಕನಸುಗಳೆಲ್ಲ ನಾಶವಾದವೆಲ್ಲ ಮತ್ತೆ ಹುಟ್ಟಿ ಬಂದಂಗಾಗ್ಬಿಡ್ತು ನೋಡ್ರಿ. ಹೂನಮ್ಮ, ಅದಕ್ಕೆಯ ನನಗೂ ಒಂಥರಾನೇ ಅನ್ಸ್ಬಿಡ್ತು. ಆಗ್ಲೇಯ ನಿನ್ ಮಕ್ಳು ಗುಡಿ ಬಂದಿದ್ರವ. ನನಗಂತೂ ನೋಡಿ ಒಂಥರ ಹೊಟ್ಟೆನೇ ಉರ್ದಂಗ ಆಗ್ಬಿಡ್ತು. ಹೆಂಗೆ 2 ಹೆಣ್ಮಕ್ಳು ಬಂಗಾರದಂಗ ಅದಾವೆ, ಹೆಂಗೆ ಇಂಥ ಸಂಬಂಧ ಹಾಳಾಗ್ತತ್ತಲ್ಲ ಅಂತಂದು ನಾನು ಯೋಚನೆ ಮಾಡಿದೆ. ಅವ್ರು ಬಂದು ಹೋದ್ಮೇಲೆ ಮತ್ತೊಂದ್ಸರಿ ಪಂಚಾಂಗ ಎಲ್ಲ ತೆಗೆದು ನೋಡಿದೆ, ಏನಾರೇ ಬದಲಾವಣೆ ಮಾಡಿದ್ರೆ ಆಕತ್ತ ಅಂತಂದು. ಅದಕ್ಕೊಂದು ಉಪಾಯ ಉಳಿತು ನನಗೆ. ಹಂಗಾಗಿ ನೋಡೋಣ ಹೇಳೋಣ ಏನಂತಾರ ಏನು ಅಂತಂದು ಬಂದ್ ನೋಡು. ಸೀದಾ ಮನೆಗೂ ಹೋಗ್ಲಿಲ್ಲ, ನಾನು ಇಲ್ಲಿಗೆ ಬಂದೆ ಫಸ್ಟ್ ನಿಮಗೆ ತಿಳಿಸೋಣ ಅಂತಂದು. ಹ್ಞೂನ್ರಿ, ಹಾಲು ಕುಡ್ದಷ್ಟು ಸಂತೋಷ ಆಗ್ತೈತೆ ನೋಡ್ರಿ. ಪಾಪ ಅವ್ರಿಗೂ ಒಂದು ಫೋನ್ ಹಚ್ಚಿ ಮಾತಾಡ್ಬೇಕು. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ, ಇಲ್ಲೇ ಒಂದು ಮದುವೆ ಮುಹೂರ್ತ ನೋಡ್ಬಿಡ್ರಿ. ಮದುವೆ ಮುಹೂರ್ತ ಅವರಿಗೆ ತಿಳಿಸ್ಬಿಟ್ರೆ ಇನ್ನೊಂದಿಷ್ಟು ಖುಷಿ ಆಗ್ಬಿಡ್ತಾರೆ. ಇದು ಹೇಳೋಕ್ಕಿಂತ ಅದು ಹೇಳಿದ್ರೆ ಇನ್ನೂ ಭಾರಿ ಖುಷಿ ಪಡ್ತಾರೆ. ಹಂಗಾಗಿ ನೋಡ್ರಿ ಇತ್ಲಾಗ ಅವರು ಏನೋ ಎಂಗೇಜ್ಮೆಂಟ್ ಏನು ಬೇಡ, ಒಂದೇ ಸರಿ ಮದುವೆನ ಇಟ್ಕೊಂಡ್ರೆ ಆತು, ಸುಮ್ಮನೆ ಯಾಕೆ ಹೇಳ್ತಾರೆ ಖರ್ಚು ಅಂತ ಅಂದ್ರು. ಹಂಗಾಗಿ ಇತ್ಲಾಗೆ ಮುಹೂರ್ತನೇ ನೋಡ್ಬಿಡ್ರಿ ಸ್ವಾಮಿರೆ. ಪೂರ್ವಿ, ಬಾರಮ್ಮ, ಒಳ್ಳೆ ಸಿಹಿ ಸುದ್ದಿನಿ ತಗೊಂಬಂದಿದ್ದಾನ ಬಾ. ಏನಪ್ಪಯ್ಯ ಸಿಹಿ ಸುದ್ದಿ? ಸ್ವಾಮಿಯರೇನೇ ಹೇಳ್ತಾ ಇದಾರೆ. ಅಯ್ಯೋ ನನ್ನ ಮಗಳೇ, ನಿಮ್ ಬಾವಯ್ಯ ಮನೆಗ್ ಬರ ಕಾಲ ಕೂಡಿ ಬಂತು ಅಂತ ಹೇಳ್ತಾ ಇದಾರೆ. ಏನು ನಿಜನಾ ಅಪ್ಪಯ್ಯ? ಮದ್ವೆ ಆಗತ್ತಾ ಇದು? ಎಲ್ಲ ಸರಿ ಹೋತಾ? ಹೂನಮ್ಮ, ನಿಮ್ ಅಕ್ಕಗಿಂತ ನಿನಗೆ ಖುಷಿ ಜಾಸ್ತಿ ಆಗ್ಬಿಡತ್ತಲ್ಲ. ಯಾಕೆ ಮನೆಯಿಂದ ಅಕ್ಕನ್ ಬೇಗ ಕಳಿಸ್ಬಿಡೋಣ ಅಂತನಾ? ಅಯ್ಯೋ ಹಂಗೇನಿಲ್ರಿ ಸ್ವಾಮಿಯರೇ. ನಿಜವಾಗ್ಲೂ ಆ ಮದ್ವೆ ಆಗುತ್ತೋ ಇಲ್ಲೋ ಅಂತಂದು ನಮಗೂ ಅನಿಸ್ತಿತ್ತು, ಅದಕ್ಕೆ ಕೇಳ್ದೆ ಅಷ್ಟೇ. ಇವಾಗ ನೀವೆಲ್ಲರೂ ಹೇಳಿದ್ ಕೇಳಿ ಭಾಳ ಖುಷಿ ಆಗ್ತೈತಿ. ಆಯ್ತು ಆಯ್ತು, ಎಲ್ಲ ಒಳ್ಳೇದಾಗುತ್ತೆ. ಆಗ್ಲೇಬೇಕಲ್ಲ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಮ್ಮ. ಅದೇ ಸ್ವಾಮಿರೇ, ಮತ್ತೆ ಹೆಸರು ಏನ್ ಇಡೋಣ, ಯಾವ ಅಕ್ಷರದಿಂದ ಇಟ್ರೆ ಒಳ್ಳೇದು, ಜಾತಕಕ್ಕೂ ಒಳ್ಳೆ ಕೂಡ್ಕೆ ಆಕತಿ ಅಂತಂದು ಹೇಳಿದ್ರೆ ಚಲೋ ಆಗ್ತಿತ್ತೇನಪ್ಪ. ಅಯ್ಯೋ, ನೀನ್ ಹೇಳಕ್ಕಿನ ಮುಂಚಿತವಾಗಿ ಎಲ್ಲ ನೋಡ್ಕೊಂಡೆ ಬಂದ್ಬಿಡುತ್ತನ್ ಸೋಮಣ್ಣ ನಾನು. ಹೆಸರು ನೋಡ್ದೆ, ಹಾ ಇಂದ ಅಕ್ಷರ ಬಂದೈತಿ. ಈಕಿಗೆ ಜಾತಕ ಹೊಂದ್ಕೆ ಆಗಂಗೆ ಹರಿಣಿ ಅಂತ ಇಟ್ಬಿಡ್ರಿ. ಒಳ್ಳೆ ಹೆಸರು ಬಲನ ಚೆನ್ನಾಗೈತಿ, ಎಲ್ಲ ಕೂಡ್ಕೆ ಆಕತಿ. ಜಾತಕ ಗಣ ಕೂಟಗಳು ಯೂನಿ ಕೂಟಗಳು ಎಲ್ಲ ಕೂಡ್ಕೆ ಹಾಕವೆ. ಚೆನ್ನಾಗಿರ್ತಾರೆ, ಮದ್ವೆನೂ ಮಾಡ್ಬೋದು. ಹರಿಣಿ ಅಂತ ಇಟ್ಬಿಡ್ರಿ. ಆಗ್ಲಿ ಸ್ವಾಮಿಯರೇ, ನೀವ್ ಹೇಳ್ದಂಗೆ ಆಗ್ಲಿ. ಅದೇ ಹೆಸರಿಟ್ಟು ಮುಹೂರ್ತ ಕಟ್ಸಿದ್ರಾತು. ಹಲೋ ಮಿಸ್ಸಸ್ ಹರಿಣಿ ರೋಷನ್ ಅವರೇ, ಹೇಗಿದ್ದೀರಾ? ಯಾವಾಗ ಬಂದ್ರಿ ಗಂಡನ ಮನೆಯಿಂದ? ಛೀ ಹೋಗೆ, ಹೆಂಗ್ ರೇಗಿಸ್ತೀಯಲ್ಲ ಎಲ್ರ ಮುಂದೆನುವ, ಸ್ವಲ್ಪ ನಾಚಿಕೆನೇ ಇಲ್ಲ ನಿನಗೆ. ಹಲೋ ಮೇಡಮ್, ನಿಂತ್ಕೊಳ್ರಿ. ಹರಿಣಿ ರೋಷನ್ ಅವರೇ. ಸುಮಣ, ನಿನ್ ಸಣ್ಣ ಮಗಳು ಭಾರಿ ಚೂಟಿ ಅದ ಬಿಡಪ್ಪ. ನೋಡು ರಕ್ಕನ್ನ ಹೆಂಗ್ ರೇಗಿಸ್ತಾಳ ಈಗ್ಲೆಯ. ಹ್ಞೂನ್ರಿ ಸ್ವಾಮಿಯರೇ, ದೊಡ್ಡಕಿ ಭಾರಿ ಸಂಪನ್ನಿ, ಜಾಸ್ತಿ ಮಾತಾಡಲ್ಲ ಏನಿಲ್ಲ. ಆಕಿ ಒಂಥರ ಸೈಲೆಂಟ್. ಸಣ್ಣ ಮಗಳೊಂಚೂರು ಚುರುಕು, ಒಂಥರ ಚೋಟ್ ಮೆಣಸಿನ್ಕಾಯಿ ಇದ್ದಂಗದು. ಹೂನಮ್ಮ, ಒಬ್ರು ಜೋರಿದ್ರೆ ಒಬ್ರು ಸೈಲೆಂಟ್ ಆಗಿರೋರು ಇರ್ಬೇಕು ಮನೆಯಾಗೆ, ಹಂಗಿದ್ರೇನೆ ಚಂದ. ಸರಿನಪ್ಪ, ಹಂಗಾರೆ ಬರ್ತಂತ ತಗ ನಾನು. ಮತ್ತೆ ನೀವೇನು ಏನೇನ್ ಬೇಕು ಎಲ್ಲ ಸಜ್ಜು ಮಾಡ್ಕೇಳ್ರಿ. ಮತ್ತೆ ಮುಹೂರ್ತ ಒಂದು ನೋಡ್ತೀನಿ, ಪಂಚಾಂಗ ನಾನು ತರ್ಲಿಲ್ಲ, ಮನೆಗೆ ಐತಿ. ನಾನು ನೋಡಿ ನಿನಗೆ ಫೋನಾರ ಮಾಡ್ತಾನೆ, ಇಲ್ಲ ಅಂತಂದ್ರೆ ಬೆಳಗ್ಗೆನಾರು ನಾನು ನಿನಗೆ ಗುಡಿ ಬಂದಾಗ ಹೇಳ್ತೇನೆ ತಗಂಗಾರೆ. ಆಯ್ತಗಳ್ರಿ ಸ್ವಾಮಿಯರೇ, ಹಂಗೆ ಮಾಡ್ರಿ. ಸರಿನಪ್ಪ, ಆಯ್ತು, ಹಂಗಾರೆ ಬರ್ತೀನಿ. ಅಯ್ಯೋ ದೇವ್ರೆ, ಇಂಥ ಖುಷಿ ಸುದ್ದಿ ಹೇಳಿ ನೀವು ಹಂಗೆ ಹೊಂಟಿರಲ್ಲ. ನಮ್ಮನೆಗೆ ಒಂದು ಲೋಟ ಹಾಲಾರು ಕುಡ್ದೋಬೇಕು ನೀವು. ಇಲ್ಲಮ್ಮ, ಇವತ್ತು ನಾನು ಉಪವಾಸ. ನಾನು ಏನು ತಿನ್ನಂಗಿಲ್ಲ, ಹಣ್ಣು ಹಂಪ್ಲು ಹಾಲು ಏನು ಸೇವನೆ ಮಾಡಂಗಿಲ್ಲ. ನಾನು ರಾತ್ರಿಕಿಗೆ ಒಪ್ಪತ್ತು ಬಿಡೋದು.
ಏನು ತಪ್ಪು ತಿಳ್ಕೊಬೇಡ್ರಿ, ಇನ್ನೊಂದು ಪಟ್ಟಿ ಬರ್ತಾನಲ್ಲ ಅವಾಗ ಸೇವನೆ ಮಾಡ್ತೀನಿ. ಹೌದಾ? ಸರಿ ಸ್ವಾಮಿಯರ, ಹಂಗಾರೆ ಆಯ್ತು.